ಅಲ್ಲ ನೀನು ಮಾತಾಡ್ತೀಯಲ್ಲ, ಅಡಿಕೆ ರೇಟ್ ಆಗಿದೆ ಹೌದು, ಖರ್ಚು ಹಾಕಿದ್ರು ಅಲ್ಲಿ ಉಳಿಯೋದು ಎಷ್ಟು ಮಹಾ ಉಳೀತದೆ. ನಾವೇನು ಅಡ್ವಾನ್ಸ್ ತರಲ್ಲ ಮಂಡಿಯಿಂದ, ಅಲ್ಲಿಂದ ಅಲ್ಲಿಗೆ ಆತದೇನು ಅಷ್ಟೇ. ಮತ್ತೆ ಅಂತವೆ ಏನು ಸಿಕ್ಕಿದ್ರೆ ಒಂದು 20-30 ಸಾವಿರ ರೂಪಾಯಿ ಸಿಗ್ಬೋದೇನ. ಅದನ್ನು ತಗೊಂಡು ಎಂತ ಮಾಡೋಕ್ಕತ್ತದ ನೋಡೋಣ ಹೇಳ. ಮನೆ ಉಳಿದ ಖರ್ಚಿಗೆ ಎಲ್ಲ ಸಮ ಆಗ್ತದೆ. ಏನು ಮಳೆಗಾಲದ ಖರ್ಚಿಗೆ ಬೇಡ, ಔಷಧಿ ಸಾಮಾನು ತರಬೇಕು. ಈಗ ಮೇಲ್ ಗೊಬ್ಬರ ಹಾಕಲ್ಲ, ಕೊಟ್ಟಿಗೆ ಗೊಬ್ಬರ ಮಣ್ಣು ಹಾಕಿದ್ದು ಬಿಟ್ಟರೆ ಬೇಸಾಯದಲ್ಲಿ ಗೌರ್ಮೆಂಟ್ ಗೊಬ್ಬರ ಎಲ್ಲಿ ಹಾಕಿವೆ. ಮಳೆ ಎಷ್ಟೊತ್ತಿಗೆ ಹಾಕೋಣ ಅಂತ ಅವಾಗ ಬಿಟ್ಟಿದ್ದಲ್ಲ. ಅವ ಏನು ಈಗ ಗೊಬ್ಬರದ ರೇಟ್ ಏನು ಸ್ವಲ್ಪ ಆಗ್ಯದ. ನಾನು ಹಾಗಾಗಿ ಹೇಳ್ಕೋದ್ರೆ ಔಷಧಿ ಹೊಡೆಯ ಇದೇ ಹೋಗಲು ಸುಮಾರು ಖರ್ಚು ಬರ್ತದೆ. ಆ ನಾಗಪ್ಪ ಅಂತ ತಲೆಯೆಲ್ಲ ರೇಟ್ ಹೇಳ್ತಾನೆ. ನಮಗೆ ನಾನು ಒಂದು ಕೆಲಸ ಮಾಡೋಣ ಅಂದ್ಕೊಂಡೆ, ಒಂದು ದೋಟಿ ತಂದ್ಕೊಂಡ್ರೆ ನಾನೇ ಹೊಡಿಬೋದಿತ್ತೇನೋ. ನಾನು ಅವನಿಲ್ಲ ಸೇರಿ ಒಂದು ದೋಟಿ ತಂದ್ಕೊಳೋಣ ಅಂತ ಮಾಡಿದ್ದೆ. ಈಗ ಇದರಲ್ಲೊಂದು 30-35 ಸಾವಿರ ಉಳಿದ್ರೆ ಅವನೆಲ್ಲ ಹಾಕ್ತಾನೆ. 70 ಸಾವಿರನೇ ಏನೋ ಅಂತೆ ಸಬ್ಸಿಡಿ ಹೋಗಿ ಸ್ವಲ್ಪ ಉಳಿತದಂತೆ. ಒಂದು ದೋಟಿ ತಂದ್ಕೊಂಡ್ರೆ ಔಷಧಿ ಹತ್ಲಾಗ ನಾವೇ ಹೊಡಿಬೋದು, ಕೊನೆನೂ ತೆಗಿಬೋದಂತೆ. ಹಂಗೆ ಮಾಡ್ದೆ ಇದ್ರೆ ಮತ್ತೆ ಈ ಸತಿ ಈ ರೇಟೆಲ್ಲ ಕೊಟ್ಟು ಪುರ್ಗಾಣಕ್ಕೇನು ಆಗಲ್ಲ. ಹಾಗಾಗಿ ಆ ದುಡ್ಡು ಅಲ್ಲಿಗೆ ಹೋಗ್ತದಲ್ಲ. ಇದಕ್ಕೆ ಹಂಗಾರೆ ನಿನ್ನ ಹತ್ರ ಏನಾದ್ರು ಸ್ವಲ್ಪ ಅದೇನು ಕೇಳೋಣ ಅಂತ ನೋಡಿದೆ. ಏನು ನಂಗೆ ಒಬ್ನಿಗಾಗ ಸಂಸಾರಕ್ಕೆಯ್ಯ ಮತ್ತು ಬರೀ ಈ ಅಡಿಕೆನ ನಂಬಿಕೆ ಕೂತ್ಕೊಂಡ್ರೆ ಹೌದಾ. ಗುಂಡಪ್ಪಣ್ಣ ಹಾಕ್ತೀನಿ ಅಂದಾರೆ, ಅನಿಲ್ ಹಾಕ್ತೀನಿ ಅಂದಾನೆ. ಈಗ ನಾನು ಒಂದು ಪಕ್ಷ ಏನಾರು ಕೊಡದೇ ಇದ್ದರೆ ಅನಿಲ ಗುಂಡಪ್ಪಣ್ಣೆ ಮಾಡ್ತಾರೇನೋ. ನಾನು ಸುಮ್ಮನೆ ನೋಡ್ತಾ ಇರಬೇಕು ಅವ್ರ ಲಾಭ ಎಣಿಸೋದನ್ನ. ಎಂತ ಮಾಡೋದು, ನಂಗೆ ಯಾವಾಗಲೂ ಇದೇ ಆಗ್ತದೆ. ಅಲ್ಲ, ನೀವು ಹೇಳ್ತೀರಲ್ಲ, ಅದಕ್ಕಾಗಿ ನೀವು ಪ್ಯಾಟಲ್ಲಿ ಮೊಳಗೆ ತೊಗೊಂಡು ಅಲ್ಲೇ ಇಟ್ಕೊಂಡು ಅಲ್ಲಿ ಕಾಯಾರ. ಅದ್ರ ಬದಲು ಮನೆಯಲ್ಲೇ ಮಾಡ್ಬೋದಲ್ಲ. ಎಲ್ಲ ಹಳ್ಳಿ ಮನೆಯಲ್ಲೇ ಇಟ್ಕೊಂಡು ಮಾಡ್ತಾರೆ ಕಣ್ರಿ, ಬಾಡಿಗೆ ದುಡ್ಡು ಉಳೀತದೆ. ಈಗ ಇನ್ವೆಸ್ಟ್ ಮಾಡೋಕ್ಕೂ ಏನು ಭಾಳ ಏನು ಬೇಕಾಗಲ್ಲ. ಅವಾಗ ಇದು ಮನೆ ಅಡ್ವಾನ್ಸ್ ಏನು ಬೇಡಲ್ಲ. ಇಲ್ಲಿ ಕರೆಂಟ್ ಬಿಲ್ ಎಲ್ಲರೂ ಆಮೇಲೆ ಸಮ ಹಂಚ್ಕೊಂಡ್ರೆ ಸೈ. ನಾನು ಹೇಳಿದ್ರೆ ನೀವು ಆ ಕೆಲಸ ಮಾಡೋದಾರು ಮಾಡಿ. ಪ್ಯಾಟಲ್ಲಿ ಮೊಳಗೆ ತೊಗೊಳೋದು ಬೇಡ ಕಾಣ್ತದೆ. ನಿಮಗೆ ಲಾಭ ಆಗಲಿ ಆಗದೆ ಇರಲಿ ಬಾಡಿಗೆ ಕಟ್ಟೋದು ಬಿಡೋಕ್ಕಾಗ್ತದ. ಈಗ ಇಲ್ಲಿದ್ರೆ ಅಲ್ಲಿಂದ ಅಲ್ಲಿಗಾದರೂ ಆಗ್ತದೆ. ಸ್ವಂತ ಮನೇಲಿ ಇದು ಮಾಡಿದ್ರೆ ನಿಮ್ಮ ಮನೆಯಲ್ಲಾರು ಮಾಡ್ಬೋದು. ಸೀತಾಕರ ಮನೇಲಿ ಜಾಗ ಅದೆ. ಈಗ ಅನಿಲ್ ಅಣ್ಣರ ಮನೆಗಾರು ಹೊಳೆ ದಾಟ ಹೋಗೋಕ್ಕೂ ಗೋಳಾಗ್ತದೆ ಅನ್ಬೋದು. ಈಗ ನಮ್ಮ ಮನೇಲಿ ಆಗದೆ ಇದ್ರೆ ಸೀತಕ್ಕರ ಮನೇಲಿ ಚೆನ್ನಾಗದೆ ಜಾಗ, ಬೇಕಾದಷ್ಟು ಜಾಗ ಅದೆಯಲ್ಲ ಅವ್ರ ಮನೇಲಿ, ಎಲ್ಲರೂ ಇಟ್ಕೋಬೋದಪ್ಪ. ಅದೆಲ್ಲ ಬೇಡ ಅಂತಲೇ ನಾವು ತೀರ್ಮಾನ ಮಾಡ್ಕೊಂಡಿದ್ದು. ಜಾಗ ಎಲ್ಲ ನೋಡಿಟ್ಟು ಬಾಡಿಗೆ ಏನು ಭಾಳ ಇಲ್ಲಂತೆ. ಬಾಡಿಗೆ ಏನು ಭಾಳ ಇಲ್ಲ. ಈಗ ಈಗ ಯಾರು ನಮ್ಮ ಮನೇಲಿ ಇಟ್ಟರೆ ಈಗ ಕರೆಂಟ್ ಬಿಲ್ ನಮ್ಮ ಮನೆಗೆ ಮಾತ್ರ ಬರ್ತದೆ, ಹೌದಾ. ಅದನ್ನು ಡಿವೈಡ್ ಮಾಡೋದು ಹೆಂಗೆ? ನಾವು ಉಪಯೋಗಿಸಿದ್ದ ಕರೆಂಟು ಅಲ್ಲೇ ಹೋಗ್ತದಲ್ಲ. ಈಗ ಅದು ಒಂಥರ ಎಷ್ಟಂದ್ರೂ ಲೆಕ್ಕಾಚಾರ ಸರಿಯಾಗಲ್ಲ. ಯಾರ ಮನೇಲಿದ್ದರೂ ಸರಿಯಾಗಲ್ಲ. ಅದಕ್ಕೆ ಅನಿಲ್ನೇ ಹೇಳಿದ್ದು, ಯಾರ ಮನೇಲೂ ಬೇಡ, ಪೇಟೆಯಲ್ಲಿ ಇಟ್ಕೊಳೋಣ ಅಂತ. ನಾವೇನು ಹೊಗ್ಲಿಡಿ ಏನಲ್ಲಿ ಕೂತ್ಕೊಳಲ್ಲಪ್ಪ. ಸಾಯಂಕಾಲ 1-2 ಗಂಟೆ ಹೊತ್ತು ನಾವು ಹೆಂಗೂ ಪೇಟೆಗೆ ಹೋಗ್ತೀವಲ್ಲ, ಆವಾಗ ಓಪನ್ ಮಾಡ್ಕೊಳೋದು. ಕ್ಲೋಸ್ ಮಾಡಿ 10 ಗಂಟೆ ಮೇಲೆ, 10 ಗಂಟೆ ಅಲ್ಲದಿದ್ರೂ ಒಂದು 8 ಗಂಟೆ ಮೇಲೆ ಕೆಲಸ ಶುರು ಮಾಡಿ 10 ಗಂಟೆ ತನಕ ಮಾಡಿ ಮನೆಗೆ ಬರೋದು. ಮತ್ತು ಬೆಳಗಿನ ಹೊತ್ತು ಯಾರಿಗಾರು ಪುರ್ಸೊತ್ತಿದ್ದಾರೋ ಬೆಳಗ್ಗೆ 1-2 ಗಂಟೆ ಹೊತ್ತು ಓಪನ್ ಮಾಡ್ಕೊಳೋದು ಅಷ್ಟೇ. ಎಷ್ಟು ಹೊತ್ತು ಓಪನ್ ಮಾಡ್ಕೊಂಡ್ರು ನೀವು ತಿಂಗಳು ಬಾಡಿಗೆ ಕಟ್ಟಲೇಬೇಕಲ್ಲ. ಶುರುವಿನಲ್ಲಿ ಏನು ಲಾಭನೇ ಆಗ್ಲಪ್ಪ. ಅವಾಗ ಬಾಡಿಗೆ ದುಡ್ಡಿಗೆ ಎಲ್ಲಿಗೆ ಹೋಗ್ತೀರಿ? ಅವಾಗ ಯಾರ ಹತ್ರನಾರು ಕೇಳೋ ಎಂತ ಮಾಡೋ ಕೊಡ್ಬೇಕು. ಮತ್ತು ಯಾವ ಬಿಸ್ನೆಸ್ ಶುರು ಮಾಡಿದ್ರು ನಾವು ಶುರು ಮಾಡಿದ ಕೂಡಲೇ ಲಾಭನೇ ಬರ್ತದೆ ನಮಗೆ. ಪೂರ್ತಿ ಲಾಭ ಬರದೇ ಇದ್ರೂ ಲಾಸ್ ಅಂತೂ ಆಗಬಾರ್ದಲ್ಲ. ನಿಮ್ಮ ಹತ್ರ ಕೋಟಿಗಟ್ಟಲೆ ದುಡ್ಡಿದ್ದು ಏನೋ ಎಲ್ಲೋ ಹಾಕೋ ಬದಲು ಇಲ್ಲಿ ಹಾಕ್ತೀನಿ ಅಂತ ನೀವು ಹಾಕಿದ್ರೆ ನಿಮಗೆ ಲಾಸ್ ಆದರೂ ಅಡ್ಡಿಲ್ಲ. ಇಲ್ಲಿ 1 ರೂಪಾಯಿಗೂ ಲೆಕ್ಕ ಹಾಕಿ ಉಳಿಸಿಟ್ಟಿದ್ರಲ್ಲಿ ತೊಗೊಂಡೋಗಿ ಹಾಕ್ಕೊಂಡು ನಿಮಗೆ ಲಾಭ ಆದರೂ ಅಡ್ಡಿಲ್ಲ, ನಷ್ಟ ಆದರೂ ಅಡ್ಡಿಲ್ಲ ಅನ್ನಂಗಿದ್ರೆ ನೀವೆಂತಕ್ಕೆ ಮಾಡ್ಬೇಕು ಅದನ್ನು? ಸುಮ್ಮನೆ ಕುತ್ಕೋಬಾರ್ದ ಮನೇಲೆ? ನೋಡು, ನಿಂಗೆ ಆದರೆ ಕೊಡು, ಆಗದಿದ್ರೆ ಭಾಳ ಮಾತಾಡಬೇಡ. ನಾನು ಅಮ್ಮನ ಹತ್ರ ಕೇಳ್ತೀನಿ, ಎಷ್ಟದೆ ನೋಡ್ತೀನಿ. ಹಂಗಾರೆ ಇಲ್ಲಿದ್ರೆ ದೋಟಿನೇ ತರಲ್ಲ, ಅದನ್ನೇ ತೆಗ್ದಿದ್ದಕ್ಕೆ ಹಾಕ್ತೀನಿ. ಕೊಡಿ, ದುಡ್ಡು ಎಣಿಸಿ ಔಷಧಿಗೆ ಕೊನೆಗೆ ಗೊತ್ತಾಗ್ತದೆ ಅವಾಗ. ಎಣಿಸಿ ಅಂತ ಯಾರಿಗೆ ಹೇಳೋದು ನೀವು? ನೀವೇ ಎಣಿಸಿ
ಉಳಿಸ್ಬೇಕು. ನಿಮಗೆ ದುಡ್ಡು ಉಳಿಬೇಕು ಅಂತ ಕಂಡ್ರೆ ನೀವು ಆ ಥರದ್ದು ಏನಾದ್ರು ವ್ಯವಸ್ಥೆ ಮಾಡ್ಕೋಬೇಕು. ದೋಟಿ ತಂದಷ್ಟು ಸುಲಭಕ್ಕಲ್ಲ. ನಿಮ್ಮ ಹಾಗೆ ಹಿಂಗೆ ಸೋಮಾರಿತನ ಮಾಡ್ಕೊಂಡಿದ್ರೆ ಅದರಲ್ಲಿ ಔಷಧಿ ಹೊಡೆಯೋದು ಕೊನೆ ತೆಗೆಯೋದು ಹೌದಾ ನೀವು? ಮಾತು ಎಲ್ಲಿಂದ ಎಲ್ಲಿಗೋ ತೊಗೊಂಡು ಹೋಗಬೇಡ. ನಂಗೆ ಗೊತ್ತಿಲ್ಲದೆ ಇದ್ದರೂ ಅನಿಲಿಗೆ ಗೊತ್ತು, ಅವು ಮಾಡ್ತಾನೆ. ಅವ್ರ ಮನೆ ತೋಟಕ್ಕೆ ಅವ್ರು ಹೊಡ್ಕೋತಾರೆ, ನಿಮ್ಮನೆ ತೋಟಕ್ಕೆ ಬತ್ತ ಕೂರಲ್ಲ ಅವರು. ಓ ಹಾಗೇನು ಆಗಲ್ಲ ಮಾರತಿ. ನೀ ಶುರುವಿನಲ್ಲೇ ಈ ಥರದ್ದೆಲ್ಲ ಶುರು ಮಾಡಬೇಡ. ನಾನು ಕೇಳಿದ್ದೆ ಅಂತ ನೀನು ಹೇಳ್ತಾ ಇರೋದೆ ಅಂತ. ಈಗ ಎಂತ ಒಂದು 50,000 ರೂಪಾಯಿ ಸಿಗ್ತದಾ? ಅಲ್ಲ, ನೀವು ನನ್ನ ಏನು ಅಂದ್ಕೊಂಡಿರ್ರಿ? 50,000 ರೂಪಾಯಿ ನಿಂತ ಮೆಟ್ಲಲ್ಲಿ ಹಿಂಗೆ ಕೇಳ್ತಿದ್ದೀರಲ್ಲ, ನನಗೆ ಏನು ಮಹಾ ಲಾಭ ಆಗ್ತದೆ? ನಾನು ಅದನ್ನು ಒಂಚೂರು ಇಂಪ್ರೂವ್ ಮಾಡ್ಕೋಬೇಕು, ಕೆಲಸಕ್ಕೆ ಯಾರು ಒಂದು ಜನ ಇಟ್ಕೊಬೇಕು, ದೊಡ್ಡ ದೊಡ್ಡ ಇದರಲ್ಲೇ ಮಾಡೋಕ್ಕೆ ಶುರು ಮಾಡಬೇಕು ಅಂತ ಅದನ್ನು ಯೋಚನೆ ಮಾಡ್ತಿದ್ದೇನೆ. ಅದಕ್ಕಾಗಿ ದುಡ್ಡು ಒಟ್ಟು ಹಾಕ್ತಿದ್ದೇನೆ. ನೀವು ನೋಡಿದ್ರೆ ಹಿಂಗೆ ಕೇಳ್ತಿದ್ದೀರಿ. ಒಂದು 3-4 ತಿಂಗಳು ಮಾರತಿ ಕೊಡ್ತೀನಿ. ಆವಾಗ ನೀನು ಎಂಥದಾರು ಮಾಡ್ಬೋದು. ಈಗ ಸುಮ್ಮನೆ ಮತ್ತೆಲ್ಲಾರು ಬ್ಯಾಂಕಲ್ಲಿ ಲೋನ್ ಮಾಡೋದಕ್ಕೂ ಅದಕ್ಕೂ ಹೇಳ್ತೀಯ, ಯಾವಾಗ ನೋಡಿದ್ರೂ ಸಾಲ ಮಾಡ್ತಿರ್ತೀರಿ ಅಂತ. ಈಗ ಎಲ್ಲರೂ ಒಬ್ರಿಗೊಬ್ರು ಕೈ ಜೋಡಿಸಿದ್ರೆ ಮನೆ ಇಂಪ್ರೂವ್ ಆಗೋದಲ್ಲನ. ಈಗ ನಾನು ದುಡ್ದಿದ್ದೇನಾರು ನಾನೇ ಇಟ್ಕೋತೀನಿ, ಮನೆಗೆ ಹಾಕ್ತಿದ್ದೀನೇ ಇಲ್ಲ. ಈಗ ನಿಂಗೇನು ಅದು ನನಗೇನು ಪುಕ್ಷಟೆ ಏನು ಕೊಡಬೇಡ. ನಂದೆಲ್ಲ ಲಾಭ ಆದಕ್ಕೂ ನಿಂಗೆ ಅದನ್ನು ವಾಪಸ್ ಕೊಡ್ತೀನಿ ನಾನು. ಮಾರ, ನೀವು ವಾಪಸ್ ಕೊಟ್ಟಿದ್ದು ನಾನು ಸುಮಾರು ಸತಿ ನೋಡಿನಿ ಬಿಡಿ. ಅದು ಬಿಟ್ಟು ಬೇರೆ ಅಂತಾರೆ ಮಾತಾಡಿ. ಅಲ್ಲ, ಇಷ್ಟೆಲ್ಲ ನೀವು ತಯಾರು ಮಾಡ್ಕಿಟ್ಟಿದ್ದೀರಲ್ಲ, ಎಲ್ಲಿ ಮೊಳಗಿ ಎಲ್ಲದೆ? ಅಂಗಡಿ ಮೊಳಗಿ ಎಲ್ಲದೆ ನಿಮಗೆ? ಯಾರು ಕೊಡ್ತೀನಿ ಅಂದರೆ? ಮತ್ತೆ ಅದಲ್ಲ ಮಾರತಿ, ರಮ್ಯನತ್ತೆ ಕಾರ್ತಿಕನಮ್ಮ ಅವರು ಅಂಗಡಿ ಬಿಟ್ರಂತೀಗ. ಆ ಅಂಗಡಿ ವಸ್ತುನೆಲ್ಲ ಬೇರೆಯವ್ರಿಗೆ ಕೊಟ್ಟಾತಂತೆ, ಖಾಲಿ ಉಳ್ದದದು. ಕಾರ್ತಿಕ್ನೇ ಹೇಳಿದ್ದಂತೆ ಅನಿಲನ ಹತ್ರ, ಹಿಂಗೆ ನಮ್ಮ ಅಮ್ಮ ಇನ್ನು ಅಂಗಡಿಗೆ ಹೋಗಲ್ಲ, ಮನೇಲಿ ಪಾಪು ಎಲ್ಲ ಬಂದಮೇಲೆ ಮತ್ತೆ ಅದನ್ನೆಲ್ಲ ಇದು ಮಾಡೋಕ್ಕಾಗಲ್ಲ ಅಂತ ಮನೆಯಲ್ಲೇ ಇರ್ತಾರೆ ಅಂತ ಹೀಗೆಲ್ಲ ಮಾತಾಡಾಗ ಅನಿಲ್ ಕೇಳೇನೆ, ಏನು ಮಾಡಿದ್ರಿ ಅಂಗಡಿ, ಏನು ಮಾಡಿದ್ರಿ ಅದಕ್ಕೂ ನಾವು ವಸ್ತು ಎಲ್ಲ ಮಾರಿವೆ, ಅದು ಉಳ್ದಿದ್ದು ಖಾಲಿ ಹಾಗೆ ಅದೇ ಅಂದಂತೆ. ಆವಾಗ ಅದಕ್ಕಿಂತ ಮುಂಚೆನೇ ನಾವು ಇದನ್ನೊಂದು ಮಾಡಬೇಕು ಅಂತ ಮಾತಾಡ್ಕೊಂಡಿದ್ವಾ. ಅನಿಲ್ ಹೇಳ್ದೆ, ಅದೇ ಮಳಗಿಲ್ಲೇ ನಾವು ಶುರು ಮಾಡ್ಬೋದಲ್ಲ ಅಂದ. ಗುಂಡಪ್ಪಣ್ಣ ಹ್ಞೂ ಅಂದಾರೆ. ನೀವೊಂದು ಕೆಲಸ ಮಾಡಿ, ಅನಿಲಣ್ಣ ಗುಂಡಪ್ಪಣ್ಣ ಇಬ್ಬರಿಗೂ ಏನು ದುಡ್ಡಿಗೇನು ಬರಗಲಿಲ್ಲ, ಅದೇ ಅವ್ರ ಹತ್ರ ಅವರನ್ನೇ ಹಾಕಿರಕ್ಕೆ ಹೇಳಿ. ಈಗೇನು ನೀವು ಹಾಕಬೇಕಾಗಿದ್ದ ಆ ದುಡ್ಡನ್ನು ನಾನು 2 ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಹೇಳಿ ನೋಡೋಣ. ಸುಮ್ಮನೆ ಇರೋ ಮಾರತ್ತೆ. ಹಾಗೆ ನಾನು ಎಷ್ಟಂದ್ರೆ ನಾವು ಎಷ್ಟೇ ಕ್ಲೋಸ್ ಇದ್ದರೂ ಒಂಥರ ಹೆರ್ಗಿನರೇ ಅಲ್ಲ ಅವರು. ಅವ್ರ ಹತ್ರ ಹೋಗಿ ದೈನ ಅನ್ನೋದಕ್ಕಿಂತ ಮನೇಲಿ ಇದ್ದಿದ್ದನ್ನು ಒಂಚೂರು ಯಾಕೆ ಕೊಡಬಾರ್ದು ನೋಡೋಣ ಹೇಳಿ ಹೇಳ್ತಿದ್ದೀನಿ. ಎಲ್ಲ ಸತಿ ಮಾಡ್ದಂಗೆ ನಾನು ಈ ಸತಿ ಮಾಡಲ್ಲ. ನಿನ್ನ ದುಡ್ಡು ಕೊಟ್ಟುಕೊಂಡೇ ಆಮೇಲೆ ಬಿಸ್ನೆಸ್ ಇಂಪ್ರೂವ್ ಮಾಡೋದು ಎಂಥದ್ದು ಅದೆಲ್ಲ ಆಮೇಲೆ. ಇದೊಂದು ಸತಿ ಕೊಟ್ಟು ನೋಡು. ನೀನು ಏನು ಅದನ್ನು ಇಟ್ಕೊಂಡೇನು ಮರಿ ಆಗ್ತದ ನಿಂಗೆ ಅದ? ಎಂತ ಹಂಗೆ ಮಾತಾಡ್ತೀರ್ರಿ? ಎಂತ ದುಡ್ಡು ಎಲ್ಲದೆ ನನ್ನ ಹತ್ರ? ಎಷ್ಟು ಸಲೀಸ ಕೇಳ್ತೀರಲ್ಲ, ಅಷ್ಟೆಲ್ಲ ದುಡ್ಡಿಲ್ಲ. ಅಷ್ಟೆಲ್ಲ ದುಡ್ಡಿದ್ದಿದ್ರೆ ನಾನು ಇಷ್ಟೇ ಗೋಳು ಬತ್ತಿದ್ದೆ. ನಾನು ಬೇರೆ ಎಲ್ಲ ಏನಾದ್ರು ವ್ಯವಸ್ಥೆ ಮಾಡ್ಕೋತಿದ್ದೆ. ಸುಮ್ಮನಿರಿ ನೀವು, ನನ್ನ ಹತ್ರ ಇಲ್ಲ. ಈಗ ನಿಮ್ಮ ಅಮ್ಮನ ಹತ್ರ ಬೇಕಾದ್ರೆ ಕೇಳಿ, ಸದ್ಯಕ್ಕೆ ಅವ್ರು ಎಂತಕ್ಕೂ ಖಾಲಿ ಮಾಡಲ್ಲ. ಅದೇ ಈಗ 2,000 ರೂಪಾಯಿ ಬರ್ತದೆ, ಹಂಗೊಂದು 3-4 ರೂಪಾಯಿ ಮೇಲೆ ಬರ್ತದಲ್ರಿ ಅವ್ರ ಗಂಡ ಹೆಂಡತಿಯಿಂದ ಸೇರೆ. 3-4 ಅಂತ 5,000ನೇ ಬರ್ತದಿರ್ಬೇಕು. ಎಂತ ಖಾಲಿ ಮಾಡ್ತಾರೆ? ಅವರಿಗೆ ಎಲ್ಲರ ಮಧ್ಯದಲ್ಲಿ ಒಂದೊಂದು ದಿವಸ ಕೊಡ್ತಾರೇನ ಬಿಟ್ಟರೆ ಮತ್ತೆ ಅವ್ರೇನು ಎಂತಕ್ಕೂ ಖಾಲಿ ಮಾಡಲ್ಲ. ಒಳ್ಳಿಗೇನಾರು ಒಂದು 50-100 ಯಾವಾಗ ಅವರು ಒಂದೊಂದು ಸತಿ ಕೊಟ್ಟಿರ್ಬೋದು. ಮತ್ತು ಉಳಿದ ದುಡ್ಡೆಲ್ಲ ಅಲ್ಲೇ ಅದೇ. ಅವತ್ತೊಂದು ದಿವಸ ಸೀತಕ್ಕನ ಜೊತೆ ಬ್ಯಾಂಕಿಗೆ ಹೋಗಿದ್ರು, ಬ್ಯಾಂಕಿಗೆ ಹಾಕಿ ಬರೋಕ್ಕೆ ಅಂತ. ಅವ್ರ ಹತ್ರನೇ ಕೇಳಿ, ಅಮ್ಮನ ಹತ್ರನೇ ಕೇಳಿ, ನಿಧಾನದಿಂದ ಕೊಡ್ತಾರೆ. ಮಗಗೇನಲ್ಲ ಅನ್ನಲ್ಲ ಅವರು. ಶಾರದಾ, ಸ್ವಲ್ಪ ಸುಮ್ಮನೆ ಇರೋ ಮಾರತ್ತೆ. ಎಂತ ದುಡ್ಡಿಲ್ಲ ಅಂತ ಹಂಗೆ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿ ನೋಡೋಣ. ತಲೆ ಮೇಲೆ ಕೈ ಇಟ್ಟು ಹೇಳ್ತೀಯ ಈಗ ನಿನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತ? ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂದ್ರೆ ನನ್ನ ಕೆಲಸ ಅದೇ. ಹೋಗಿ ಎಂಥ ಕೆಲಸ ಅಂತ ಅದೇ ನೋಡ್ಕೊಳ್ಳಿ. ನನ್ನ ಹತ್ರ ದುಡ್ಡು ಇಲ್ಲ ಅಂದರೆ ಇಲ್ಲ ಅಷ್ಟೇ. ತಲೆ ಮೇಲೆ ಕೈ ಇಡಲ್ಲ, ಕಾಲ ಮೇಲೆ ಕೈ ಇಡಲ್ಲ. ಇದರಲ್ಲೇ ಗೊತ್ತಾಗ್ತದಲ್ಲ ನಿನ್ನ ಹತ್ರ ದುಡ್ಡು ಅದೆಯೇ ಇಲ್ಲ ಅಂತ. ಇಲ್ಲದಿದ್ಮೇಲೆ ನನ್ನ ತಲೆ ಮೇಲೆ ಕೈ ಇಟ್ಟು ಒಂದು ಹೇಳೋಕ್ಕೆ ಏನು ನೋಡ ನಿನಗೆ? ನನ್ನ ಸಂಧಾನಕ್ಕೆ ಹೇಳ. ಸುಮ್ಮನಾದಲ್ಲ ಯಾಕೆ? ಸುಮ್ಮನಾಗೋದು ಇಲ್ಲ, ಎಂತ ಆಗೋದು ಇಲ್ಲ. ನೀವು ಹೇಳಿನಾರ ನಾ ಎಂಥದೋ ಕೆಲಸ ಮಾಡೋಕ್ಕಂತ ಬಂದು ನಿಂತಾಳು, ನಂಗೆ ಅದು ಮರ್ತೇ ಹೋತೀಗ. 10 ನಿಮಿಷ ಲೇಟ್ ಆದರೆ ಆಮೇಲೆ ನನ್ನ 4 ಗಂಟೆ ಹೊತ್ತು ಕೆಲಸ ಜಾಸ್ತಿ ಆಗ್ತದೆ ಗೊತ್ತನ? ಇಲ್ಲ, ನೀನು ಹಚ್ಚಿಗೆ ಹೋಗೋಕ್ಕಂತೂ ಬಿಡಲ್ಲ ನಾನೀಗ.
ಅದು ಸುಳ್ಳು ಹೇಳೋಕ್ಕಾರು ಒಂದು ಲಿಮಿಟ್ ಬೇಡ. 10 ನಿಮಿಷ ತಡ ಆದರೆ ಆಮೇಲೆ 4 ಗಂಟೆ ಜಾಸ್ತಿ ಮಾಡ್ಬೇಕಾಗ್ತದ ಕೆಲಸ. ಅದು ಎಂಥ ಕೆಲಸ ಮರತಿ? ಹೋಗಲಿ, ಅದು ಎಂಥರಾಗಲಿ, ನೀವು ಹೋಗೋದಾದ್ರೆ ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳೇ ಹೋಗ್ಬೇಕೀಗ.